ಸುಮಾರು 20 ವರ್ಷದ ಹಿಂದೆ ಇತ್ತಂತೆ ಈ ರಾಮ ಮಂದಿರದ ಕಲ್ಪನೆ. ಅಯೋಧ್ಯೆ ರಾಮ ಮಂದಿರದಂತೆ ಕೆತ್ತನೆ ಆಗಿರುವಂತದ್ದು ಇವರ ಮನೆ ಬಾಗಿಲಿದು. 20 ವರ್ಷಗಳ ಹಿಂದೆ ಮನೆ ಬಾಗಿಲ ಮೇಲೆ ಮಂದಿರದ ಕೆತ್ತನೆ ಇರುವಂತದ್ದು. ಶಿಕಾರಿಪುರದ ಮಹಾದೇವಪ್ಪ ಅವರ ಮನೆ ಬಾಗಿಲ ಮೇಲೆ ಈ ಒಂದು ರಾಮ ಮಂದಿರದ ಸೇಮ್ ಅದೇ ತರ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ಈಸೂರು ಗ್ರಾಮದ ಮಹಾದೇವಪ್ಪ ಅವರ ಮನೆ ಬಾಗಿಲ ಮೇಲೆ ಮೂಡಿ ಬಂದಿರುವಂತಹ ರಾಮ ಮಂದಿರ ಇದು. ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇದು. ದೇಶದಲ್ಲೇ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಗ್ರಾಮ ಇದೇ ಈಸೂರು ಗ್ರಾಮ. ಈಸೂರು ಗ್ರಾಮದಲ್ಲಿರುವಂತಹ ಶ್ರೀರಾಮ ಕೆತ್ತನೆಯ ಬಾಗಿಲಿಗೆ ನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತೆ. ಇದು ಈಸೂರು ಗ್ರಾಮ. ನಮ್ಮ ರವಿ ಡಾಕ್ಟರ್ ತಂದೆ ಭಾಳ ಮಹಾಭಾರತ ಇವನ್ನೆಲ್ಲ ಪುರಾಣಗಳನ್ನು ಭಾಳ ಓದ್ತಿದ್ರು. ಅವರು ಹಳೆಯ ಸಾಹಿತಿಗಳು ಅಂದರೆ ತಪ್ಪಾಗಲಾರ್ದು. ಆ ಪುರಾಣ ಕಥೆಗಳನ್ನು ಕೇಳಿ ನಮ್ಮ ಮನೆಯಲ್ಲೇ ರಾಮ ಮಂದಿರವನ್ನು ಬಾಗಿಲಲ್ಲೇ ಸ್ಥಾಪನೆ ಮಾಡಿದರೆ ನಾನು ರಾಮ ಮಂದಿರಕ್ಕೆ ಹೋದಷ್ಟು ಖುಷಿಯಾಗುತ್ತದೆ ಅಂತ ಈಗ 40 ವರ್ಷದ ಹಿಂದಿನ ಕನಸು ಅವ್ರದ್ದು. ಆದರೆ ಈಗ ಅದನ್ನು ಮಾಡಿ 20 ವರ್ಷದ ಮೇಲಾಗಿದೆ. ಆದರೆ ಅವತ್ತಿನ ಕನಸು ಇವತ್ತು ಆಗೋದು ಅವರಿಗೆಲ್ಲೋ ಬಹುಶಃ ಕನಸಿನಲ್ಲಿ ಬಂದು ರಾಮ ನನ್ನ ಮಂದಿರ ನಿನ್ನ ಬಾಕ್ಲ ಮಾಡು ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಆ ಅನಿಸಿಕೆಯ ಪ್ರಕಾರ ಅವರ ತಂದೆಯ ಆಶಯ ನಾನು ನೆರವೇರಿಸಲೇಬೇಕು ಅಂತ ಡಾಕ್ಟ್ರು ಅವರ ಮನೆಯ ಬಾಕ್ಲಲ್ಲಿ ರಾಮ ಮಂದಿರವನ್ನು ಕಟ್ಟಿ ನಿರ್ಮಾಣವನ್ನು ಮಾಡಿದ್ದಾರೆ. ಅವರು ಒಬ್ಬರಿಗೆ ನಿರ್ಮಾಣ ಆಗಿಲ್ಲ, ಅದು ಈಸೂರು ಗ್ರಾಮದಲ್ಲಿ ರಾಮ ಮಂದಿರ ಕಟ್ಟಿದಷ್ಟು ಈಸೂರಿನ ಜನತೆಗೆ ಖುಷಿಯಾಗಿದೆ. ನಮ್ಮ ಡಾಕ್ಟ್ರು ಏನೇ ಮಾಡಬೇಕು ಅಂದರೆ ಮುಂದಾಲೋಚನೆ ಇಟ್ಟು ಮಾಡ್ತಾರೆ. ವಯಸ್ಸಿನಲ್ಲಿ ಚಿಕ್ಕರು, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಆದರೆ ಅವ್ರ ಹೆಸರು ಹೇಳಿ ನಮ್ಮಲ್ಲಿ ಸಾಕಷ್ಟು ಜನ ಬದುಕ್ತಾ ಇದ್ದಾರೆ. ಇಂಥ ಕನಸನ್ನು ನನಸು ಮಾಡುವ ವ್ಯಕ್ತಿ ನಮ್ಮ ಈಸೂರಲ್ಲಿರುವುದೇ ನಮ್ಮ